ಸುವರ್ಣಾಕ್ಷರದಲ್ಲಿ ಬರೆದಿರ್ತಕ್ಕಂಥ ಇವತ್ತಿನ ದಿನ. ಕಾರಣ ಏನಂತಂದ್ರೆ ಪಂಡಿತ್ ನೆಹರು ಈ ದೇಶದ ಮೊದಲೇ ಪ್ರಧಾನಮಂತ್ರಿ ಆಗಿದ್ರು. ಅವರು ಆಗಿರ್ತಕ್ಕಂಥದ್ದು ಅಂದ್ರೆ ಎಂಟ್ರಿಮ್ ಗೌರ್ಮೆಂಟ್ ಅಂತಿತ್ತು 1947ರಿಂದ 52ರವರೆಗೆ. ತದನಂತರ ಇಲೆಕ್ಟೆಡ್ ಗೌರ್ಮೆಂಟ್ ಅಂತ ಚುನಾಯಿತ ಸರ್ಕಾರದ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ನೆಹರು ನಡೆಸಿದ ಅಧಿಕಾರದ ಅವಧಿ 4398 ದಿನ. ಆದ್ರೆ ಈ ದೇಶದ ಜಿಡ್ಡ ಪ್ರಧಾನ ಆಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು ನಡೆಸಿದಂತ ಅಧಿಕಾರದ ಅವಧಿ 4399. ಇವತ್ತಿನ ದಿವಸ ಮಾಜಿ ಪ್ರಧಾನಿ ನೆಹರು ಅವರ ಒಂದು ರೆಕಾರ್ಡ್ ಅನ್ನು ಬ್ರೇಕ್ ಮಾಡಿದ ದಿವಸ. ಇದರರ್ಥ ನಾವು ನೆಹರು ಮತ್ತು ಮೋದಿ ಅವರನ್ನ ಹೊಂದಾಣಿಕೆ ಮಾಡ್ತೀವಂತಲ್ಲ. ನೆಹರು ಅವರು ಕೂಡ ಈ ದೇಶದ ಬಗ್ಗೆ ಕಳಕಳಿಯಿಂದ ರಾಜಕಾರಣ ಮಾಡಿರಬಹುದು, ಅಧಿಕಾರ ನಡೆಸಿರ್ಬೋದು. ಆದ್ರೆ ವ್ಯತ್ಯಾಸ ಇಷ್ಟೇ, ನೆಹರು ಅವರಿಗೆ ಈಗಿರ್ತಕ್ಕಂಥ ಸನ್ನಿವೇಶದಲ್ಲಿ ಬಂದಿರತಕ್ಕಂಥ ಯಾವುದೇ ಸಮಸ್ಯೆಗಳು ನೆಹರು ಅವರು ಪ್ರಧಾನಮಂತ್ರಿ ಆದಾಗ ಬಂದಿರಲಿಲ್ಲ. ಆದ್ರೆ ನೆಹರು ಅವರು 2014ರಾಗ ಮೊದಲನೇ ಬಾರಿಗೆ ಏನು ಚುಕ್ಕಾಣಿ ಹಿಡಿದ್ರು, ಸಾವಿರಾರು ಸವಾಲುಗಳನ್ನು ಎದುರಿಸುವಂತ ಒಂದು ಕಠಿಣ ಪರಿಸ್ಥಿತಿಯಲ್ಲಿ ಈ ದೇಶದ ಪ್ರಧಾನಮಂತ್ರಿ ಮೋದಿ ಅವರು ಅಧಿಕಾರದ ಚುಕ್ಕಾಣಿ ಹಿಡಿದ್ರು. ಅದನ್ನ ಎಲ್ಲವನ್ನ ಒಂದೊಂದಾಗಿ ಸಮಸ್ಯೆಗಳನ್ನು ಬಗೆಹರಿಸುತ್ತಾ ನಾವೇನು 1951ರಲ್ಲಿ ಭಾರತೀಯ ಜನಸಂಘ ಭಾರತೀಯ ಜನತಾ ಪಾರ್ಟಿ 1987 ಯಾವಾಗಾತು ನಮ್ಮ ಪಂಚನಿಷ್ಠರನ್ನು ಬಿಡ್ಲಿಲ್ಲ. ಹಾಗೂ ನಮ್ಮ ಇಲೆಕ್ಷನ್ ಅಜೆಂಡಾದಲ್ಲಿ ಇರ್ತಕ್ಕಂಥ ಯಾವುದೇ ಒಂದು ಕಾರ್ಯಕ್ರಮವನ್ನು ಬಿಡ್ಲಿಲ್ಲ. ಉದಾಹರಣೆಗೆ ಆರ್ಟಿಕಲ್ 370 ಆಗಿರ್ಬೋದು, ರಾಮ ಮಂದಿರದ ನಿರ್ಮಾಣ ಆಗಿರ್ಬೋದು, ತ್ರಿವಿ ತಲಾಕ್ ಆಗಿರ್ಬೋದು, ನೂರಾರು ಕೆಲಸಗಳನ್ನು ಮಾಡಿ ಈಗ ಭಾರತ ಆರ್ಥಿಕ ವ್ಯವಸ್ಥೆಯಲ್ಲಿ 5ನೇ ನಂಬರ್ ಇದೆ. 4ನೇ ನಂಬರ್ ಬರುವಂತ ಜನಗಣನೆ ನಡೆದಿದೆ. ಇಷ್ಟೇ ಅಲ್ಲ, ಈ ದೇಶ ಬರೀ ಸ್ವಾಭಿಮಾನದಿಂದ ಬದುಕುವ ಅಷ್ಟಲ್ಲ, ಸುರಕ್ಷಿತವಾಗಿಯೂ ಬದುಕಬೇಕಾಗಿತ್ತು. ನಮ್ಮ ದೇಶದ ಮೇಲೆ ಹಿಂದೆ ಸಾಕಷ್ಟು ದಾಳಿಗಳಾಗಿದಾಗ ಇದ್ದಂತ ಪ್ರಧಾನಿ ಮಂತ್ರಿಗಳು ಕಣ್ಮುಟ್ಕೊಂಡು ಕೂತಿದ್ರು ಪರಿಸ್ಥಿತಿ ಆಗಿತ್ತು. ಆದ್ರೆ ನರೇಂದ್ರ ಮೋದಿ ಅವರು ಹಾಗೆ ಮಾಡಲಿಲ್ಲ. ಸರ್ಜಿಕಲ್ ಸ್ಟ್ರೈಕ್ ಇರ್ಬೋದು, ಏರ್ ಸ್ಟ್ರೈಕ್ ಇರ್ಬೋದು, ಪಾಕಿಸ್ತಾನದ ಗಡಿಯೊಳಗೆ ಹೊಕ್ಕ ನಮ್ಮ ವಿರೋಧಿ ಕೆಲಸವನ್ನು ಮಾಡಿದಾಗ ಹೊಡೆದು ಬಂದಿರೋರು ಒಂದು ಮಾತು ಹೇಳ್ತಿರೋರು, ಚುಮ್ಕೆ ಮಾರೇಂಗೆ ಅಂತ, ಟೆರರಿಸ್ಟ್ ಬಗ್ಗೆ ಚುಮ್ಕೆ ಮಾರೇಂಗೆ ಅಂತ. ಅದನ್ನ ಬರೀ ಬಾಯಿ ಮಾತಿನಲ್ಲಿ ಹೇಳಿಲ್ಲ, ಅದನ್ನ ಯಾವುದೇ ಕಾರಣಕ್ಕೂ ನಾ ಕಾರ್ಯರೂಪದಾಗ ತರ್ತೀನಿ ಅಂತಂದ್ರೆ ಇವತ್ತಿನ ಚೀನಾ ಇರ್ಲಿ, ಬಾಂಗ್ಲಾ ಇರ್ಲಿ, ಪಾಕಿಸ್ತಾನ ಇರ್ಲಿ, ಬಾಲ ಮುಳ್ಕೊಂಡು ಇಂಡಿಯಾದ ಮುಂದೆ ನತಮಸ್ತಕಾಗಿ ನಿಂತೈತಂದ್ರೆ ಇದಕ್ಕೆ ಕಾರಣ ಜಿಟ್ಟ ಪ್ರಧಾನಿ ನರೇಂದ್ರ ಮೋದಿ ಅಂತ ಅತಿ ಘಂಟಾಘೋಷವಾಗಿ ನಾವು ಅಭಿಮಾನದಿಂದ ಹೇಳ್ತೀನಿ. ಆ ಪಕ್ಷದ ಕಾರ್ಯಕರ್ತರಾಗಿ ನಾವು ಅಭಿಮಾನ ಪಡ್ತೀವಿ ಅನ್ನುವಂತ ಒಂದು ಪ್ರಾಮಾಣಿಕ ಅಭಿಪ್ರಾಯ ವ್ಯಕ್ತಪಡಿಸ್ತೀನಿ. ನಮಸ್ಕಾರ. ಒಂದ್ ವಿಷಯ ಏನಪ್ಪಾ ಅಂತಂದ್ರೆ, ಇವತ್ತಿಗೆ ಮೋದಿ ಅವರ ಒಂದು ಸಮರ್ಥ ಹಾಗೂ ಒಳ್ಳೆಯ ನಾಯಕತ್ವಕ್ಕೆ 12 ವರ್ಷ ಪೂರೈಕೆ ಆಗ್ತಾ ಇದೆ. ಆದ ಕಾರಣ ನಾವು ಮುಧೋಳ ಒಳಗ ಒಂದು ಪೂಜೆಯ ಮೂಲಕ ಹಾಗೂ ಸಿಹಿ ಹಂಚುವ ಮೂಲಕ ಒಂದು ಸಂಭ್ರಮದ ಆಚರಣೆ ಮಾಡ್ತಾ ಇದ್ದೇವೆ. ಈ ಮೋದಿ ಅವರು ಒಂದು ಸಮರ್ಥ ಇಷ್ಟ ಅಲ್ಲ, ಒಂದು ಒಳ್ಳೆ ನಾಯಕತ್ವ ಜೊತೆಗೆ ಎಲ್ಲರಿಗೊಂದು ಮಾದರಿ ಇದ್ದಾರ. ಇದ್ರ ಜೊತೆಗೆ ಒಂದು ಹೇಳ್ಬೇಕಂತಂದ್ರೆ, ಪವನ್ ಕುಮಾರ್ ಅಂತ ಹೇಳಿ ಸಿಕ್ಕಿಂದ ಮುಖ್ಯಮಂತ್ರಿ ಅವರು ರೆಕಾರ್ಡ್ ಸುರ ಇವತ್ತು ಅವರು ಬ್ರೇಕ್ ಮಾಡುವಂತದ್ದಾಗಿದೆ. ಹೀಗೆ ಅವರಿಗೆ ದೇವರು ಒಳ್ಳೆಯ ಆಯುಷ್ಯ ಆರೋಗ್ಯ ಕೊಟ್ಟ ಅವರಿಗೆ ಕೃಪೆಯನ್ನು ತೋರ್ಲಿ, ಆಶೀರ್ವಾದ ಮಾಡ್ಲಿ, ಹಾಗೂ ಇನ್ನೊಂದು ಅವಧಿ ಅವರು ಪ್ರಧಾನಮಂತ್ರಿ ಆಗ್ಲಿ ಅಂತ ಹೇಳಿ ನಾನು ಹಾರೈಸ್ತೇನೆ. ನಮಸ್ಕಾರ, ನಾನು ಜಿಲ್ಲಾ ಕಾರ್ಯದರ್ಶಿ ಅಂದ್ಬಿಟ್ಟು. ಇವತ್ತು ನಾವು ಇಲ್ಲಿ ಮುಧೋಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಸುಮಾರು 12 ವರ್ಷಗಳವರೆಗೆ ನಮ್ಮ ದೇಶನ ಆಡಳಿತ ನಡೆಸೋದ್ರ ಮೂಲಕ ಪ್ರೆಸೆಂಟ್ ಈಗಲೂ ಅವರು ಆಡಳಿತ ನಡೆಸ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ನಾವು ಒಂದು ವಿಷಯಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದೇನಪ್ಪಾ ಅಂದ್ರೆ, ಚುನಾಯಿತವಾಗಿರ್ತಕ್ಕಂಥ ಈ ಪ್ರಜಾಪ್ರಭುತ್ವ ದೇಶದಲ್ಲಿ ಯಾವುದೇ ಚುನಾಯಿತ ವ್ಯಕ್ತಿಗಿಂತ ನರೇಂದ್ರ ಮೋದಿಜಿ ಅವರು ಎಲ್ಲಾ ಪ್ರಧಾನಿಗಳ ರೆಕಾರ್ಡ್ ಅನ್ನು ಇವತ್ತು ಬ್ರೇಕ್ ಮಾಡಿದ್ರು ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಈ ಪ್ರಧಾನಿಯವರು ಯಾವ ರೀತಿ ಅಂತಂದ್ರೆ, ದೇಶ ಕಂಡಂತ ಅತ್ಯಂತ ಹೆಮ್ಮೆಯ ಪ್ರಧಾನಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ.